ಸ್ನೇಹಿತರೆ, ಈಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಹುಡುಗಿಯ ವಿಡಿಯೋ ತುಂಬಾ ವೈರಲ್ ಆಗ್ತಿದೆ. ಯಾಕಂದ್ರೆ ಈಕೆ ತನ್ನ ಕೈಯಲ್ಲಿ ಎತ್ತಿಕೊಂಡಿರೋ ಮಗು ಬೇರೆ ಯಾರದ್ದು ಅಲ್ಲ, ಈಕೆಯದ್ದೇ ಮಗು. ಈ ಹುಡುಗಿಯ ಹಿನ್ನೆಲೆ ಕೇಳಿದ್ರೆ ನಿಮಗೂ ಆಶ್ಚರ್ಯ ಆಗುತ್ತೆ. ಹಾಗಾದ್ರೆ ಈ ಹುಡುಗಿಯ ನಿಜವಾದ ಕಥೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇಂಟರ್ನೆಟ್ನಲ್ಲಿ ವೈರಲ್ ಆಗ್ತಿರೋ ಈ ಹುಡುಗಿ ಬಾಂಗ್ಲಾದೇಶದವಳು ಅಂತ ಹೇಳಲಾಗ್ತಿದೆ. ಈಕೆಗೆ ಈಗಷ್ಟೇ 13 ವರ್ಷ, ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಈಕೆ ತಾಯಿಯಾಗಿದ್ದಾಳೆ. ಈ ಹುಡುಗಿಗೆ ಫೇಸ್ಬುಕ್ನಲ್ಲಿ ಒಬ್ಬ ಹುಡುಗನ ಜೊತೆ ಪ್ರೀತಿಯಾಗಿ ಆತನ ಜೊತೆ ಓಡಿಹೋಗಿ ಮದುವೆಯಾಗುತ್ತಾಳೆ. ಆದರೆ ಈ ಮದುವೆ ಮನೆಯವರಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಹಾಗಾಗಿ ಎರಡೂ ಕುಟುಂಬದವರು ವಾರಿಬ್ಬರ ಜೊತೆ ಮಾತನಾಡುವುದನ್ನೇ ಬಿಟ್ಟಿದ್ದರು. 2 ವರ್ಷಗಳ ನಂತರ ಈ ದಂಪತಿ ವಾಪಸ್ ಬಂದಾಗ ಮನೆಯವರು ಇವರನ್ನು ಸ್ವೀಕರಿಸುತ್ತಾರೆ. ಆದರೆ ಹುಡುಗಿಯ ಮನೆಯವರು ಏನು ಮಾಡ್ತಾರೆ ಅಂದ್ರೆ, ಆಕೆಯ ಕೈಯಿಂದ ಮಗುವನ್ನು ಕಿತ್ತುಕೊಂಡು ಆಕೆಯನ್ನು ಮನೆಯಿಂದ ಹೊರಹಾಕಿಬಿಡ್ತಾರೆ. ಆ ನಂತರ ಈ ಹುಡುಗಿ ತನ್ನ ಮಗುವನ್ನು ಪಡೆಯಲು ಕೋರ್ಟ್ ಮೆಟ್ಟಿಲೇರುತ್ತಾಳೆ. ಕೋರ್ಟ್ಗೆ ಹೋದಾಗ ಯಾರು ಈಕೆಯ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದು ರಾತ್ರೋರಾತ್ರಿ ವೈರಲ್ ಆಗಿಬಿಡುತ್ತದೆ. ಈ ವಿಡಿಯೋ ನೋಡಿದ ಜನರು ಈ ಹುಡುಗಿಗೆ ತುಂಬಾ ಅನ್ಯಾಯವಾಗಿದೆ ಅಂತ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗಬಾರದಿತ್ತು, ಆಕೆಯೇ ಇನ್ನು ಚಿಕ್ಕ ಮಗು ಅಂತ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುತ್ತಿದ್ದಾರೆ. ಬಾಂಗ್ಲಾದೇಶದಲ್ಲಿ ಬಾಲ್ಯ ವಿವಾಹದ ವಿರುದ್ಧ ಖಂಡಿತವಾಗಿಯೂ ಕಠಿಣ ಕಾನೂನು ಬರಬೇಕು ಅಂತ ಎಲ್ಲರೂ ಹೇಳ್ತಿದ್ದಾರೆ. ಈ ಹುಡುಗಿಗೆ ಆದ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗುವುದು ಸರಿಯೇ? ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ.